ರಾಜ್ಯದಲ್ಲಿ ಅನೇಕ ಹಗರಣಗಳು ವಿವಾದಗಳ ನಡುವೆ ಈಗ ಸರ್ಕಾರ ಯಾವಾಗ ಉಳಿಯುತ್ತೋ ಇನ್ಯಾವಾಗ ಉರುಳುತ್ತೋ ಅನ್ನುವಂಥ ಅನುಮಾನ ಮತ್ತೆ ಶುರುವಾಗಿದೆ. ಯಾಕೆ ಹಿಂಗೆ ಹೇಳ್ತಾ ಇದ್ದೀವಿ? ಇದಕ್ಕೆ ಕಾರಣ ಮಂಡ್ಯ ಶಾಸಕರು ಸಿಡಿಸಿರೋ ಹೊಸ ಬಾಂಬ್. ಈಗ 50 ಕೋಟಿಯಿಂದ 100 ಕೋಟಿಗೆ ಹೋಗಿದ್ದಾರೆ. 100 ಕೋಟಿ ಕೊಡ್ತೀವಿ. ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ, ಸರ್ 100 ರೆಡಿ. ಬಿಜೆಪಿ ಅವರು 100, ಈಗ 50ರಿಂದ 100ಕ್ಕೆ ಹೋಗಿದ್ದಾರೆ ಬಿಜೆಪಿ ಅವರು. ಮಂಡ್ಯ ಶಾಸಕರ ಈ ಬಾಂಬ್ ಸಂಚಲನ ಸೃಷ್ಟಿಸಿದೆ. ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲ ಶುರುವಾಯ್ತಾ ಅನ್ನೋ ಅನುಮಾನ ಮೂಡಿಸಿದೆ. ಹೌದು, ರಾಜ್ಯದಲ್ಲಿ ಸರ್ಕಾರ ಕೆಡುವುದಕ್ಕೆ ಕಾಂಗ್ರೆಸ್ ಶಾಸಕರಿಗೆ ಆಫರ್ ಮೇಲೆ ಆಫರ್ ನೀಡಲಾಗ್ತಿದೆಯಂತೆ. ಕಾಂಗ್ರೆಸ್ ಶಾಸಕರಿಗೆ 100 ಕೋಟಿ ಆಫರ್ ಕೊಟ್ಟು 50 ಶಾಸಕರ ಖರೀದಿಗೆ ಪ್ರಯತ್ನ ನಡೆದಿದೆ ಅಂತ ಮಂಡ್ಯದ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಆರೋಪಿಸಿದ್ದಾರೆ. ಅಲ್ಲದೆ ತಮಗೂ ಅಪರಿಚಿತನೊಬ್ಬ ಫೋನ್ ಮಾಡಿದ್ದ ಎಂದಿದ್ದಾರೆ. ಈಗ 50 ಕೋಟಿಯಿಂದ 100 ಕೋಟಿಗೆ ಹೋಗಿದ್ದಾರೆ. 100 ಕೋಟಿ ಕೊಡ್ತೀವಿ. ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ, ಸರ್ 100 ರೆಡಿ. ಎಲ್ಲಿಗೆ ಬರ್ತೀರಾ? 50 ಜನ MLAಗಳನ್ನ ಪರ್ಚೇಸ್ ಮಾಡೋಕ್ಕೆ ಬಿಜೆಪಿ ಅವರು 100, ಈಗ 50ರಿಂದ 100ಕ್ಕೆ ಹೋಗಿದ್ದಾರೆ ಬಿಜೆಪಿ ಅವರು. ನನಗೆ ಯಾರೋ ಒಬ್ಬ ಫೋನ್ ಮಾಡಿದ್ದ, 100 ಕೋಟಿ 100 ಕೋಟಿ ನೀನು ಈಗ ಯಾವನ ಗಿಡಿ ಅವ್ನು ನಿನ್ನ ಹಿಡ್ಕೊಂಡು ಹೋಯ್ತಲ್ವಾ ಅಂತ ನಾನು ಅವ್ರಿಗೆ ಫೋನ್ ಮಾಡೋಣ ಅಂತಿದ್ದೆ. ಹಿಂಗೆ ದಿನನಿತ್ಯ ನಮ್ಮ ಸರ್ಕಾರ ಬೀಳಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. 50ರಿಂದ ಈಗ 100 ಕೋಟಿ ಆಫರ್ಗೆ ಹೋಗಿದ್ದಾರೆ. ಆದರೆ ನಮ್ಮ ಸರ್ಕಾರ ಸ್ಥಿರವಾಗಿದೆ, ಮುಖ್ಯಮಂತ್ರಿಗಳು ಸ್ಥಿರವಾಗಿದ್ದಾರೆ, ಗಟ್ಟಿಯಾಗಿದ್ದಾರೆ. ಅದೇ ಆಪರೇಷನ್ ಕಮಲದ ಬಗ್ಗೆ ಮಾತನಾಡಿರೋ ಸಚಿವ ಎಚ್ ಸಿ ಮಹದೇವಪ್ಪ, ಬಿಜೆಪಿಗರು ಎಲ್ಲಿ ತಮ್ಮ ಚಾಳಿ ಬಿಡ್ತಾರೆ ಹೇಳಿ ಅಂದ್ರು. ಇನ್ನು ಆಪರೇಷನ್ ಕಮಲ ಅನ್ನೋದೇನು ಹೊಸ ವಿಚಾರ ಅಲ್ಲ ಬಿಡ್ರಿ ಅಂತ ಲೇವಡಿ ಮಾಡಿದ್ರು. ಅದೇ ಅವ್ರು ಹೇಳಿದಾಗ ಸೊ ಯಾವ ಹಿನ್ನೆಲೆಯಲ್ಲಿ ಹೇಳ್ತಾರೆ? ಅವ್ರಿಗೆಲ್ಲಿ ಜನ ಮ್ಯಾಂಡೇಟಲ್ಲಿ ಕೊಟ್ಟಿದ್ದಾರೆ, ಏನು ಆಧಾರ ಇದೆ ಸರ್ಕಾರ ಮಾಡೋದಕ್ಕೆ? ಸೊ ಇಟ್ ಈಸ್ ದೇರ್ ಓಲ್ಡ್ ಪ್ರಾಕ್ಟೀಸ್. ಹಳೆ ಚಾಳಿ ಅಂತಾರೆ ನೋಡಿ, ಹಳೆ ಚಾಳಿನ ಮರುಗಿಸೋವಂಥದ್ದು, ಹಳೆ ಚಾಳಿನ ಮರುಗಿಸೋವಂಥದ್ದು. ಇವರ ಉದ್ದೇಶ ಸಂವಿಧಾನಕ್ಕೆ ಗೌರವ ಇಲ್ಲ, ಪ್ರಜಾಪ್ರಭುತ್ವ ಇರಬೇಕು ಅಂತ ಬಯಸಲ್ಲ, ಜನಾದೇಶದ ಬಗ್ಗೆ ಅವ್ರಿಗೆ ಗೌರವ ವಿಧೇಯತೆ ಇಲ್ಲ. ಅತ್ತ ಕಲಬುರಗಿಯಲ್ಲಿ ಮಾತನಾಡಿದ ಸಚಿವ ಶರಣ್ ಪ್ರಕಾಶ್ ಪಾಟೀಲ್, ಬಿಜೆಪಿಯವರಿಗೆ 100 ಕೋಟಿ ಎಲ್ಲಿಂದ ಬರ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಈ ಆಪರೇಷನ್ಗೆಲ್ಲ ಕೇಂದ್ರ ಸರ್ಕಾರವೇ ಸ್ಪಾನ್ಸರ್ಶಿಪ್ ನೀಡ್ತಾ ಇದೆ ಅಂತ ಕಿಡಿಕಾರಿದ್ರು. ಕೇಂದ್ರ ಸರ್ಕಾರ ಇದರಲ್ಲಿ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇದೆ. ಇವತ್ತು ಮೋದಿ ಅಮಿತ್ ಶಾ ಅವರು ಕೂಡ ಇದರಲ್ಲಿ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇದ್ದಾರೆ ಅಂತಕ್ಕಂಥದ್ದು ಭಾಳ ಎಲ್ಲ ಕಡೆ ಮಾತಾಗ್ತಾ ಇದೆ. ಯಾಕಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಎಲ್ಲಿಂದ ಸಂಗ್ರಹ ಆಗ್ತಾ ಇದೆ, ಹಣ ಎಲ್ಲಿಂದ ಬರ್ತಾ ಇದೆ? ಒಬ್ಬೊಬ್ಬ MLAಗೆ 100 ಕೋಟಿ ಅಂದರೆ ಹಣ ಕೇಂದ್ರ ಸರ್ಕಾರನೇ ಕೊಡ್ತಾ ಇದೆಯಲ್ಲ, ಅವರೇ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಆಪರೇಷನ್ ಕಮಲದ ಸುದ್ದಿ ಮತ್ತೆ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಇದಕ್ಕೆ ಬಿಜೆಪಿ ನಾಯಕರು ಏನ್ ಹೇಳ್ತಾರೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಅನೇಕ ಹಗರಣಗಳು ವಿವಾದಗಳ ನಡುವೆ ಈಗ ಸರ್ಕಾರ ಯಾವಾಗ ಉಳಿಯುತ್ತೋ ಇನ್ಯಾವಾಗ ಉರುಳುತ್ತೋ ಅನ್ನುವಂಥ ಅನುಮಾನ ಮತ್ತೆ ಶುರುವಾಗಿದೆ. ಯಾಕೆ ಹಿಂಗೆ ಹೇಳ್ತಾ ಇದ್ದೀವಿ? ಇದಕ್ಕೆ ಕಾರಣ ಮಂಡ್ಯ ಶಾಸಕರು ಸಿಡಿಸಿರೋ ಹೊಸ ಬಾಂಬ್. ಈಗ 50 ಕೋಟಿಯಿಂದ 100 ಕೋಟಿಗೆ ಹೋಗಿದ್ದಾರೆ. 100 ಕೋಟಿ ಕೊಡ್ತೀವಿ. ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ, ಸರ್ 100 ರೆಡಿ. ಬಿಜೆಪಿ ಅವರು 100, ಈಗ 50ರಿಂದ 100ಕ್ಕೆ ಹೋಗಿದ್ದಾರೆ ಬಿಜೆಪಿ ಅವರು. ಮಂಡ್ಯ ಶಾಸಕರ ಈ ಬಾಂಬ್ ಸಂಚಲನ ಸೃಷ್ಟಿಸಿದೆ. ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲ ಶುರುವಾಯ್ತಾ ಅನ್ನೋ ಅನುಮಾನ ಮೂಡಿಸಿದೆ. ಹೌದು, ರಾಜ್ಯದಲ್ಲಿ ಸರ್ಕಾರ ಕೆಡುವುದಕ್ಕೆ ಕಾಂಗ್ರೆಸ್ ಶಾಸಕರಿಗೆ ಆಫರ್ ಮೇಲೆ ಆಫರ್ ನೀಡಲಾಗ್ತಿದೆಯಂತೆ. ಕಾಂಗ್ರೆಸ್ ಶಾಸಕರಿಗೆ 100 ಕೋಟಿ ಆಫರ್ ಕೊಟ್ಟು 50 ಶಾಸಕರ ಖರೀದಿಗೆ ಪ್ರಯತ್ನ ನಡೆದಿದೆ ಅಂತ ಮಂಡ್ಯದ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಆರೋಪಿಸಿದ್ದಾರೆ. ಅಲ್ಲದೆ ತಮಗೂ ಅಪರಿಚಿತನೊಬ್ಬ ಫೋನ್ ಮಾಡಿದ್ದ ಎಂದಿದ್ದಾರೆ. ಈಗ 50 ಕೋಟಿಯಿಂದ 100 ಕೋಟಿಗೆ ಹೋಗಿದ್ದಾರೆ. 100 ಕೋಟಿ ಕೊಡ್ತೀವಿ. ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ, ಸರ್ 100 ರೆಡಿ.
ಎಲ್ಲಿಗೆ ಬರ್ತೀರಾ 50 ಜನ MLAಗಳನ್ನ ಪರ್ಚೇಸ್ ಮಾಡೋಕ್ಕೆ BJP ಅವರು ಈಗ 50ರಿಂದ 100ಕ್ಕೆ ಹೋಗಿದ್ದಾರೆ BJP ಅವರು. ನನಗೆ ಯಾರೋ ಒಬ್ಬ ಫೋನ್ ಮಾಡಿದ್ದ 100 ಕೋಟಿ 100 ಕೋಟಿ ನೀನು ಈಗ ಯಾವನ ಗಿಡಿ ನಿನ್ನ ಹಿಡ್ಕೊಂಡು ಹೋಯ್ತಲ್ವಾ ಅಂತ ನಾನು ಅವ್ರಿಗೆ ಫೋನ್ ಮಾಡೋಣ ಅಂತಿದ್ದೆ. ಹಿಂಗೆ ದಿನನಿತ್ಯ ನಮ್ಮ ಸರ್ಕಾರ ಬೀಳಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. 50ರಿಂದ ಈಗ 100 ಕೋಟಿ ಆಫರ್ಗೆ ಹೋಗಿದ್ದಾರೆ. ಆದರೆ ನಮ್ಮ ಸರ್ಕಾರ ಸ್ಥಿರವಾಗಿದೆ, ಮುಖ್ಯಮಂತ್ರಿಗಳು ಸ್ಥಿರವಾಗಿದ್ದಾರೆ, ಗಟ್ಟಿಯಾಗಿದ್ದಾರೆ. ಅದೇ ಆಪರೇಷನ್ ಕಮಲದ ಬಗ್ಗೆ ಮಾತನಾಡಿರೋ ಸಚಿವ HC ಮಹದೇವಪ್ಪ ಬಿಜೆಪಿಗರು ಎಲ್ಲಿ ತಮ್ಮ ಚಾಳಿ ಬಿಡ್ತಾರೆ ಹೇಳಿ ಅಂದ್ರು. ಇನ್ನು ಆಪರೇಷನ್ ಕಮಲ ಅನ್ನೋದೇನು ಹೊಸ ವಿಚಾರ ಅಲ್ಲ ಬಿಡ್ರಿ ಅಂತ ಲೇವಡಿ ಮಾಡಿದ್ರು. ಕೇಂದ್ರ ಸಚಿವರಿದ್ದಾರೆ, ಅವರು 6 ತಿಂಗಳ ಸರ್ಕಾರ ಇರಲ್ಲ. ಅದೇ ಅವ್ರು ಹೇಳಿದಾಗ ಸೊ ಯಾವ ಹಿನ್ನೆಲೆಯಲ್ಲಿ ಹೇಳ್ತಾರೆ? ಅವ್ರಿಗೆಲ್ಲಿ ಜನ ಮ್ಯಾಂಡೇಟಲ್ಲಿ ಕೊಟ್ಟಿದ್ದಾರೆ, ಏನು ಆಧಾರ ಇದೆ ಸರ್ಕಾರ ಮಾಡೋದಕ್ಕೆ? ಸೊ ಇಟ್ ಈಸ್ ದೇರ್ ಓಲ್ಡ್ ಪ್ರಾಕ್ಟೀಸ್. ಹಳೆ ಚಾಳಿ ಅಂತಾರೆ ನೋಡಿ, ಹಳೆ ಚಾಳಿನ ಮರುಗಿಸ್ಕೊಳ್ಳೋವಂಥದ್ದು. ಇವರ ಉದ್ದೇಶ ಸಂವಿಧಾನಕ್ಕೆ ಗೌರವ ಇಲ್ಲ, ಪ್ರಜಾಪ್ರಭುತ್ವ ಇರಬೇಕು ಅಂತ ಬಯಸಲ್ಲ, ಜನಾದೇಶದ ಬಗ್ಗೆ ಅವ್ರಿಗೆ ಗೌರವ ವಿಧೇಯತೆ ಇಲ್ಲ. ಅತ್ತ ಕಲಬುರಗಿಯಲ್ಲಿ ಮಾತನಾಡಿದ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಬಿಜೆಪಿ ಅವರಿಗೆ 100 ಕೋಟಿ ಎಲ್ಲಿಂದ ಬರ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಈ ಆಪರೇಷನ್ಗೆಲ್ಲ ಕೇಂದ್ರ ಸರ್ಕಾರವೇ ಸ್ಪಾನ್ಸರ್ಶಿಪ್ ನೀಡ್ತಾ ಇದೆ ಅಂತ ಕಿಡಿಕಾರಿದ್ರು. ಕೇಂದ್ರ ಸರ್ಕಾರ ಇದರಲ್ಲಿ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇದೆ. ಇವತ್ತು ಮೋದಿ ಅಮಿತ್ ಶಾ ಅವರು ಕೂಡ ಇದರಲ್ಲಿ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇದ್ದಾರೆ ಅಂತಕ್ಕಂಥದ್ದು ಭಾಳ ಎಲ್ಲ ಕಡೆ ಮಾತಾಗ್ತಾ ಇದೆ. ಯಾಕಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಎಲ್ಲಿಂದ ಸಂಗ್ರಹ ಆಗ್ತಾ ಇದೆ, ಹಣ ಎಲ್ಲಿಂದ ಬರ್ತಾ ಇದೆ? ಒಬ್ಬೊಬ್ಬ MLAಗೆ 100 ಕೋಟಿ ಅಂದರೆ ಹಣ ಕೇಂದ್ರ ಸರ್ಕಾರನೇ ಕೊಡ್ತಾ ಇದೆಯಲ್ಲ, ಅವರೇ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಆಪರೇಷನ್ ಕಮಲದ ಸುದ್ದಿ ಮತ್ತೆ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಇದಕ್ಕೆ ಬಿಜೆಪಿ ನಾಯಕರು ಏನ್ ಹೇಳ್ತಾರೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.